ಸಮಗ್ರ ಕೃಷಿ ವಾರ್ತಾ ಇಲಾಖೆ ಅನ್ನಪೂರ್ಣ ಅಗ್ರಿಸ್ಪೇಸ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಮೆಣಸಿನಕಾಯಿ, ಟೊಮ್ಯಾಟೊ ಮತ್ತು ಇತರ ತರಕಾರಿ ಬೆಳೆಗಳಲ್ಲಿ ಅನುಸರಿಸಬೇಕಾದ ಮಾಹಿತಿ ಮತ್ತು ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳ ಬಗ್ಗೆ ಚರ್ಚಿಸುತ್ತೇವೆ. ಮೊದಲನೆಯದಾಗಿ ONBA ವಿಧಾನದಲ್ಲಿ ನಾನು ನಿಮಗೆ ಕ್ಯಾಲೆಂಡರ್ ಬಗ್ಗೆ ಹೇಳಿದ್ದೇನೆ. ಯಾವ ಬೆಳೆಯಲ್ಲಿ ಯಾವ ಹಂತದಲ್ಲಿ ಯಾವ ಗೊಬ್ಬರವನ್ನು ನೀಡಬೇಕು, ಯಾವ ಪ್ರಮಾಣದಲ್ಲಿ, ಇದೆಲ್ಲವನ್ನು ಕ್ಯಾಲೆಂಡರ್ನಲ್ಲಿ ನೀಡಲಾಗಿದೆ. ಈ ಕ್ಯಾಲೆಂಡರ್ ತಯಾರಿಕೆಯಲ್ಲಿ ಸಾಕಷ್ಟು ಶ್ರಮವಹಿಸಿ ತಿದ್ದುಪಡಿಗಳನ್ನು ಮಾಡಿ ಸಂಪೂರ್ಣ ಮಾಹಿತಿ ನೀಡಲಾಗಿದೆ. ಆದ್ದರಿಂದ ನೀವು ಈ ಕ್ಯಾಲೆಂಡರ್ ಅನ್ನು ಸರಿಯಾಗಿ ಅನುಸರಿಸಿದರೆ ನೀವು ಹೆಚ್ಚಿನ ಇಳುವರಿಯನ್ನು ಪಡೆಯುತ್ತೀರಿ. ಯಾವುದೇ ರೀತಿಯ ಕೀಟಗಳು ಹೆಚ್ಚಾಗಿ ಬರುವುದಿಲ್ಲ ಮತ್ತು ಬಂದರೂ ಸಿಂಪರಣೆ ಮಾಡಿ ಹತೋಟೆಗೆ ತರಬಹುದು. ಈ ವಿಧಾನವನ್ನು ಬಳಸದೆ, ನಿಮ್ಮ ಸ್ವಂತ ವಿಧಾನಗಳನ್ನು ಬಳಸದೆ ಅಥವಾ ಡೀಲರ್ ನಿಮಗೆ ನೀಡುವ ಯಾವುದನ್ನಾದರೂ ಬಳಸದೆ ನೀವು ನಷ್ಟವನ್ನು ಅನುಭವಿಸಿದಾಗ ನನಗೆ ಕರೆ ಮಾಡುವುದರಿಂದ ನಿಮಗೆ ಯಾವುದೇ ಪ್ರಯೋಜನವಾಗುವುದಿಲ್ಲ. ಮೊದಲನೆಯದಾಗಿ ಬೆಳೆಗೆ ರಸಗೊಬ್ಬರ ನಿರ್ವಹಣೆ ಬಹಳ ಮುಖ್ಯ. ಅದನ್ನು ಕಾರ್ಯಗತಗೊಳಿಸುವುದು ಅವಶ್ಯಕ. ಎರಡನೆಯದಾಗಿ NBA ವಿಧಾನವನ್ನು ಅಳವಡಿಸಿಕೊಳ್ಳುವ ರೈತರು ಇತರ ವಿಧಾನಗಳನ್ನು ಅನುಸರಿಸುವ ರೈತರೊಂದಿಗೆ ಸ್ಪರ್ಧಿಸಬಾರದು. ಗಿಡದ ಎತ್ತರ ಹೆಚ್ಚಾದರೆ ಇಳುವರಿ ಕಡಿಮೆ ಎಂದು ಮೊದಲೇ ಹೇಳಿದ್ದೆ. ಹಾಗಾಗಿ ಅಕ್ಕಪಕ್ಕದ ರೈತನನ್ನು ನೋಡಿ, ಅವನ ಎತ್ತರ ನೋಡಿ ONBA ಕ್ಯಾಲೆಂಡರ್ ವಿಧಾನ ಬಿಟ್ಟು ಮತ್ತೆ ಯೂರಿಯಾ ಜಾಸ್ತಿ ತೆಗೆದುಕೊಂಡು ಎತ್ತರ ಹೆಚ್ಚಿಸಿದರೆ ಇಳುವರಿ ಕಡಿಮೆಯಾಗುತ್ತದೆ. ಹೆಚ್ಚಿನ ಪ್ರಮಾಣದಲ್ಲಿ ಸಾರಜನಕವನ್ನು ನೀಡುವುದರಿಂದ ಉಳಿದ ಪೋಷಕಾಂಶಗಳು ಕಡಿಮೆಯಾಗುತ್ತವೆ ಎಂಬುದನ್ನು ರೈತರೆಲ್ಲರೂ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಏಕೆಂದರೆ ಸಾರಜನಕವು ಇತರ ಅಂಶಗಳನ್ನು ತಲುಪಲು ಅನುಮತಿಸುವುದಿಲ್ಲ. ಅದಕ್ಕಾಗಿಯೇ ನೀವು ಚಿಂತನಾಶೀಲವಾಗಿ ನೀಡಬೇಕು. ಆದ್ದರಿಂದ ಸಾರಜನಕವನ್ನು ಚಿಂತನಾಶೀಲವಾಗಿ ಅನ್ವಯಿಸಬೇಕು. ಗೊತ್ತಿಲ್ಲದೆ ಎತ್ತರ ಹೆಚ್ಚಿಸುತ್ತಾರೆ. ಎತ್ತರ ಹೆಚ್ಚಾದಂತೆ ಇಳುವರಿ ಕಡಿಮೆ, ಏಕೆಂದರೆ ಸಸ್ಯವು ಇತರ ಪೋಷಕಾಂಶಗಳನ್ನು ಚೆನ್ನಾಗಿ ಹೀರಿಕೊಳ್ಳುವುದಿಲ್ಲ. ಸಸ್ಯದಿಂದ ಪೋಷಕಾಂಶಗಳನ್ನು ತೆಗೆದುಕೊಂಡರೂ ಅವು ಸಸ್ಯದ ಜೈವಿಕ ಪ್ರಕ್ರಿಯೆಗಳಲ್ಲಿ ಭಾಗಿಯಾಗುವುದಿಲ್ಲ. ಹೆಚ್ಚುವರಿ ಸಾರಜನಕವನ್ನು ನೀಡುವ ಮೂಲಕ ಇದೆಲ್ಲವೂ ಸಂಭವಿಸುತ್ತದೆ. ಆದ್ದರಿಂದ ಇದನ್ನು ಗಮನದಲ್ಲಿಟ್ಟುಕೊಂಡು ಹೆಚ್ಚಿನ ಪ್ರಮಾಣದಲ್ಲಿ ಯೂರಿಯಾವನ್ನು ನೀಡಬೇಡಿ. ನಾನು ನಿಮಗೆ ಹಲವು ಬಾರಿ ಹೇಳಿದ್ದೇನೆ, ನಾವು ಭತ್ತಕ್ಕಾಗಿ ಭತ್ತವನ್ನು ಕೊಯ್ಲು ಮಾಡುತ್ತೇವೆ, ಹುಲ್ಲಿಗಾಗಿ ಅಲ್ಲ. ನೀವು ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೀರಿ. ಇತರರೊಂದಿಗೆ ಸ್ಪರ್ಧಿಸಲು ಬೆಳೆಯುವ ಎತ್ತರಕ್ಕಾಗಿ ಅಥವಾ ಹೆಚ್ಚು ಹಸಿರಿಗಾಗಿ ಹೆಚ್ಚು ಯೂರಿಯಾವನ್ನು ನೀಡಬೇಡಿ. ಇದನ್ನು ಚೆನ್ನಾಗಿ ನೆನಪಿಡಿ. ಅನೇಕ ರೈತರು ನಾನು ಹೇಳಿದಂತೆ ಆರಂಭಿಕ ಹಂತದಲ್ಲಿ ಸಣ್ಣ ಪ್ರಮಾಣದಲ್ಲಿ ಪೊಟ್ಯಾಷಿಯಂ ನೀಡಲು ಕೇಳಲಾಗಿದೆ. ಸಿಂಪಡಿಸುವ ವಿಧಾನವನ್ನು ಸಹ ಬದಲಾಯಿಸಬೇಕಾಗುತ್ತದೆ. ವಿಧಾನವನ್ನು ಬದಲಾಯಿಸುವುದು ಉತ್ತಮ ಫಲಿತಾಂಶವನ್ನು ನೀಡುತ್ತದೆ, ಆದರೆ ಅದೇ ರೀತಿ ಮಾಡಬೇಡಿ. ಅಂತಿಮ ಹಂತದಲ್ಲಿ ಪೊಟ್ಯಾಷಿಯಂ ಅನ್ನು ಬಳಸಲು ನಿಮ್ಮ ಮನಸ್ಸು, ಹೃದಯ ಮತ್ತು ಮನಸ್ಸಿನಲ್ಲಿ ನಿಮಗೆ ಮನವರಿಕೆಯಾಗುತ್ತದೆ. ಆದ್ದರಿಂದ ಮೊದಲ 2 ಹಂತಗಳಲ್ಲಿ ಹೊರತುಪಡಿಸಿ ಈ ಪೊಟ್ಯಾಷಿಯಂ ಅನ್ನು ಕೊನೆಯ ಹಂತದಲ್ಲಿ ಮಾತ್ರ ಬಳಸಲಾಗುತ್ತದೆ. ಆದರೆ ಇದನ್ನು ಎಲ್ಲಾ ಸಂದರ್ಭಗಳಲ್ಲಿಯೂ ಮಾಡಬೇಕಾಗಿದೆ, ಏಕೆಂದರೆ ಎಲೆಗಳ ತುದಿಯಲ್ಲಿ ಸುಟ್ಟ ನೋಟವು ಯಾವುದೇ ಕೀಟ ಅಥವಾ ರೋಗದಿಂದಾಗಿ ಅಲ್ಲ, ಆದರೆ ಪೊಟ್ಯಾಷಿಯಂ ಕೊರತೆಯಾಗಿದೆ. ಆದ್ದರಿಂದ ಮೊದಲ 2 ಹಂತಗಳಲ್ಲಿ ಪೊಟ್ಯಾಷಿಯಂ ಅನ್ನು ನೀಡಬೇಕು. ಅನೇಕ ರೈತರು ಇದನ್ನು ಮಾಡುವುದಿಲ್ಲ. ಅವರು ಕೊನೆಯ ಹಂತದಲ್ಲಿ ಮಾತ್ರ ಪೊಟ್ಯಾಷಿಯಂ ಅನ್ನು ಅನ್ವಯಿಸುತ್ತಾರೆ. ನಾನು ಹೇಳಿದಂತೆ ಸಸ್ಯದ ಪ್ರತಿ ಹಂತದಲ್ಲೂ ಎಲ್ಲಾ 16 ಮೂಲಭೂತ ಅಂಶಗಳನ್ನು ನೀಡಬೇಕು. ಒಂದು ರಾಜ್ಯದಲ್ಲಿ ಕಡಿಮೆ ಇರಬಹುದು, ಇನ್ನೊಂದು ರಾಜ್ಯದಲ್ಲಿ ಹೆಚ್ಚು ಇರಬಹುದು, ಆದರೆ ನೀವು ಯಾವುದೇ ಪರಿಸ್ಥಿತಿಯಲ್ಲಿ ನೀಡಬೇಕಾಗುತ್ತದೆ. ಪ್ರತಿ ಹಂತದಲ್ಲಿ 16 ಮೂಲಭೂತ ಅಂಶಗಳು ಅವಶ್ಯಕ. ಅವುಗಳಲ್ಲಿ ಕಾರ್ಬನ್, ಹೈಡ್ರೋಜನ್ ಮತ್ತು ಆಮ್ಲಜನಕ ಎಂಬ 3 ಅಂಶಗಳು ಉಚಿತವಾಗಿ ಲಭ್ಯವಿದೆ. ಉಳಿದ 13 ಮೂಲಭೂತ ಅಂಶಗಳನ್ನು ಸಸ್ಯಕ್ಕೆ ನೀಡಬೇಕಾಗುತ್ತದೆ. ನೆಲದಲ್ಲಿ ಇಲ್ಲದಿದ್ದರೆ ಮೇಲಿಂದ ಮೇಲೆ ಕೊಡಬೇಕಾಗುತ್ತದೆ. ನಾನು ನೀಡಿರುವ ಕ್ಯಾಲೆಂಡರ್ ಎಲ್ಲರಿಗೂ ಸೇರಿದ್ದು. ಮಣ್ಣನ್ನು ಪರೀಕ್ಷಿಸಿದ ನಂತರ ಯಾವುದೇ
ಅಂಶದ ಕೊರತೆ ಅಥವಾ ಹೆಚ್ಚುವರಿ ಇದ್ದರೆ ಆ ಅಂಶದ ಕೊರತೆಯನ್ನು ಸರಿದೂಗಿಸಿ, ಇಲ್ಲವಾದರೆ ಕ್ಯಾಲೆಂಡರ್ ಕೊಟ್ಟಿದ್ದೇನೆ ಅದರಂತೆ ಮಾಡಿ. ಮತ್ತು ಒಂದು ವಿಷಯವೆಂದರೆ, ಅನೇಕ ರೈತರು ಮ್ಯಾಗ್ನೀಷಿಯಂ ಸಲ್ಫೇಟ್ ಅನ್ನು ಬಿಟ್ಟು ಬಿಡುತ್ತಾರೆ. ಈ ರೀತಿ ಮಾಡಬೇಡಿ. ಬಿಡುವುದು ಎಂದರೆ ಅವನನ್ನು ಬಿಟ್ಟುಕೊಡುವುದಿಲ್ಲ, ಅದು ತಪ್ಪು. ಅವರಿಗೆ ಕೊಡಬೇಕು. ಎಲೆ ಹಸಿರಾಗಿರಬೇಕಾದರೆ ಸಾರಜನಕ ಅತ್ಯಗತ್ಯ, ಅಷ್ಟೇ ಅಗತ್ಯ ಮ್ಯಾಗ್ನೀಷಿಯಂ ಸಲ್ಫೇಟ್. ಈ ಎರಡೂ ಪದಾರ್ಥಗಳು ಇರಬೇಕು. ಮ್ಯಾಗ್ನೀಷಿಯಂ ಸಲ್ಫೇಟ್ ಕೊರತೆಯಿದ್ದರೆ ಎಲೆಗಳಲ್ಲಿ ತುಂಬಾ ಕಡಿಮೆ ಹಸಿರು ಇರುತ್ತದೆ. ಈ ಕಾರಣದಿಂದಾಗಿ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ಮೊದಲು 2 ಹಂತಗಳಲ್ಲಿ ಮ್ಯಾಗ್ನೀಷಿಯಂ ಸಲ್ಫೇಟ್ ನೀಡಬೇಕು. ಇದನ್ನು ಪ್ರತಿಯೊಬ್ಬ ರೈತರು ಗಮನದಲ್ಲಿಟ್ಟುಕೊಳ್ಳಬೇಕು. ಅನೇಕ ರೈತರು ಇದನ್ನೆಲ್ಲ ಮಾಡದೆ ತಮ್ಮದೇ ವಿಧಾನ ಅಳವಡಿಸಿಕೊಂಡು ಕೃಷಿ ಮಾಡುವುದರಿಂದ ಲಾಭವಾಗುವುದಿಲ್ಲ. ಮತ್ತೆ ಅವರು ನನ್ನ ವಿಧಾನವನ್ನು ಅಳವಡಿಸಿಕೊಳ್ಳಲು ಹೆಚ್ಚು ಆಸಕ್ತಿ ತೋರಿಸುವುದಿಲ್ಲ. ನೀವು ಹೆಚ್ಚು ಮಾಡುವ ಅಗತ್ಯವಿಲ್ಲ. 1 ಎಕರೆಯಲ್ಲಿ ಕೇವಲ 1 ವರ್ಷ ಈ ವಿಧಾನವನ್ನು ಪ್ರಯತ್ನಿಸಿ. ಅದರ ನಂತರ ನಿಮ್ಮ ಜಮೀನಿನಲ್ಲಿ ಬೆಳೆ ಮತ್ತು ಇಳುವರಿಯನ್ನು ನೋಡಿ. ನನಗೆ ಸರಿ ಅನ್ನಿಸುವಂತೆ ಸಲಹೆ ನೀಡುತ್ತಿದ್ದೇನೆ, ಯಾರನ್ನೂ ಬಲವಂತ ಮಾಡುತ್ತಿಲ್ಲ. ಭೂಮಿ ಶುದ್ಧೀಕರಣದ ವಿಡಿಯೋವನ್ನು ಸಾವಿರಾರು ಮಂದಿ ವೀಕ್ಷಿಸಿದ್ದಾರೆ. ಪ್ರತಿಯೊಬ್ಬರೂ ಅದನ್ನು ಇಷ್ಟಪಟ್ಟಿದ್ದಾರೆ. ಆದರೆ ಕೊನೆಯಲ್ಲಿ 10% ಸಹ ಆ ವಿಧಾನವನ್ನು ಅಳವಡಿಸಿಕೊಂಡಿಲ್ಲ. ಏಕೆಂದರೆ ಎಲ್ಲರೂ ಸೋಮಾರಿಗಳು. 1 ಎಕರೆಗೆ 500 ಕೆಜಿಯಷ್ಟು ಪಶುಗೊಬ್ಬರ ಕೊಡಲು ಸಾಧ್ಯವಾಗದವರನ್ನು ರೈತರು ಎಂದೇ ಕರೆಯುವುದು ಹೇಗೆ? ಆದ್ದರಿಂದ ಮಾತನಾಡಲು ನಾನು ಹಿಂಜರಿಯುವುದಿಲ್ಲ. 1 ಎಕರೆಗೆ 500 ಕೆಜಿ ಪಶುಗೊಬ್ಬರ ಹಾಕಲಾಗದವರು ಕೃಷಿ ಮಾಡುವುದು ಹೇಗೆ? ಸಾವಿರಾರು ರೂಪಾಯಿ ಖರ್ಚು ಮಾಡಿ ರಾಸಾಯನಿಕ ಗೊಬ್ಬರ ಖರೀದಿಸಲು ರೈತ ಚಿಂತಿಸಬೇಕಿಲ್ಲ. ಅಥವಾ ವಿತರಕರನ್ನು ಕರೆಸಿ ಆಟೋದಲ್ಲಿ ರಾಸಾಯನಿಕ ಗೊಬ್ಬರವನ್ನು ತನ್ನ ಜಮೀನಿಗೆ ತಲುಪಿಸಲು ಪ್ರಯತ್ನಿಸುತ್ತಾನೆ. ಅದು ಸುಲಭ. ಆದರೆ 500 ಕೆಜಿ ಗೋಮೂತ್ರ, ಪಶುಗೊಬ್ಬರ, ಸಾವಯವ ಗೊಬ್ಬರ, ಜೈವಿಕ ನಿಯಂತ್ರಕಗಳನ್ನು ನೀಡುವುದು ಕಷ್ಟವಾಗುತ್ತಿದೆ. ಭೂಮಿ ಕೊಟ್ಟರೆ ಜಮೀನು ಚೆನ್ನಾಗಿರುತ್ತೆ, ಗದ್ದೆ ರಕ್ಷಣೆಯಾಗುತ್ತದೆ. ಹೀಗೆ ಹೇಳಿದರೂ ರೈತನಿಗೆ ಕಷ್ಟ. ಬೆಳೆ ಬಿತ್ತಿದ ನಂತರ ಕರೆ ಮಾಡಿದಾಗ ಬೇರುಕೊಳೆ, ಕಾಂಡಕೊಳೆತ ಇದೆ ಎನ್ನುತ್ತಾರೆ. ನಿಮ್ಮ ಜಮೀನಿನಲ್ಲಿ ಯಾವುದೇ ಸೂಕ್ಷ್ಮಜೀವಿಗಳಿಲ್ಲ ಎಂದು ಎಲ್ಲರೂ ಹೇಳುತ್ತಾರೆ. ಇದೆಲ್ಲವೂ ನಡೆಯುತ್ತಿದೆ. ಇವುಗಳನ್ನು ಮತ್ತೊಮ್ಮೆ ನೋಡಬೇಕಾಗುತ್ತದೆ. ಇದನ್ನು ಮಾಡಲು ರೈತರು ಈ ವಿಧಾನದ ಮೂಲಕ ಮಾಡಬೇಕಾಗುತ್ತದೆ. ಸೂಕ್ಷ್ಮಜೀವಿಗಳನ್ನು ಒದಗಿಸುವ ಮೂಲಕ ಅವರ ಆಹಾರವು ನಿಮ್ಮ ಮಣ್ಣಿನಲ್ಲಿ ಇರಬೇಕು. ಅದನ್ನು ಈ ವಿಧಾನದ ಮೂಲಕ ಮಾತ್ರ ಪಡೆಯಬಹುದು. ಆದರೆ ಈ ವಿಧಾನವನ್ನು ಅಳವಡಿಸಿಕೊಳ್ಳುವಲ್ಲಿ ನಿಮಗೆ ಸಮಸ್ಯೆ ಇದೆ ಮತ್ತು ಸುಲಭವಾದ ಮಾರ್ಗ ಯಾವುದು ಎಂದು ಅವರು ಕೇಳುತ್ತಾರೆ. ಸೂಕ್ಷ್ಮಜೀವಿಗಳನ್ನು ಹೇಗೆ ನೀಡಬೇಕೆಂದು ನಾನು ಈಗಾಗಲೇ ಹೇಳಿದ್ದೇನೆ. ನಿಮ್ಮ ನಿರ್ಮಾಪಕರು ಹೇಗೆ ಬಳಸುವುದು, ಇದೆಲ್ಲದಕ್ಕೂ ಒಂದು ವಿಧಾನವಿದೆ. ಹಾಗೆ ಬಳಸುವ ರೈತರು ಮಾತ್ರ ಈ ವಿಧಾನವನ್ನು ಅಳವಡಿಸಿಕೊಳ್ಳಬೇಕು. ವ್ಯಾಪಾರದ ದೃಷ್ಟಿಯಿಂದ ನೋಡುವ ರೈತರು ಖರೀದಿಯ ಲಾಭವನ್ನು ಪಡೆಯಲು ಬಯಸುತ್ತಾರೆ. ಅದು ಯಾವುದೇ ಪ್ರಯೋಜನವಿಲ್ಲ. ಹಲವು ವರ್ಷಗಳಿಂದ ಟ್ರೈಕೋಡರ್ಮಾ ವಿರಿಡಿ ಮತ್ತು ಸ್ಯೂಡೋಮೋನಾಸ್ ಫ್ಲೋರೋಸೆನ್ಸ್ ಅನ್ನು ಕೈಬಿಡಲಾಗಿದೆ. ಇದಕ್ಕೆ ಕಂಪನಿಯ ಶಿಫಾರಸುಗಳು, ಇಲಾಖೆಯೊಂದಿಗಿನ ಸಂವಹನ, ಇದು ಯಾವುದೇ ಪ್ರಯೋಜನವನ್ನು ನೀಡುತ್ತಿಲ್ಲ ಎಂದು ಹಲವು ಕಾರಣಗಳಿರಬಹುದು. ಆದರೆ ನನ್ನ ಪದ್ಧತಿ ಅಳವಡಿಸಿಕೊಳ್ಳುವುದರಿಂದ ಕಳೆದ 5-6 ವರ್ಷಗಳಿಂದ ಈ ಪದ್ಧತಿ ಅನುಸರಿಸುತ್ತಿರುವ ರೈತರಿಗೆ ಉತ್ತಮ ಲಾಭವಾಗುತ್ತಿದೆ. 3 ವರ್ಷಗಳ ನಂತರ ನೀವು ಉತ್ತಮ ಲಾಭವನ್ನು ಪಡೆಯುತ್ತೀರಿ. ಕೇವಲ 1 ವರ್ಷ ಮಾಡುವುದರಿಂದ ಹಿಂದಿನ ವರ್ಷಗಳಿಗಿಂತ ಭೂಮಿ ಉತ್ತಮವಾಗುವುದಿಲ್ಲ. ನೀವು ಇದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಮತ್ತು ಪ್ರತಿ ವರ್ಷ ಇದನ್ನು ಮಾಡಬೇಕು. ಬಿತ್ತನೆ ಮಾಡುವ ಮೊದಲು ಎಲ್ಲಾ ರಸಗೊಬ್ಬರಗಳನ್ನು ಮಣ್ಣಿನಲ್ಲಿ ಸಾಧ್ಯವಾದಷ್ಟು ಹೆಚ್ಚಾಗಿ ಅನ್ವಯಿಸಬೇಕು. ಇದನ್ನು ಮಾಡುವುದು ಅವಶ್ಯಕ. ನೀವು ನೆಲವನ್ನು ಆಳವಾಗಿ ಅಗೆದು ಮಣ್ಣನ್ನು ತಿರುಗಿಸಿ ಮತ್ತು ಒಣಗಿಸಿ ಅದನ್ನು ನಿರ್ಜೀವಗೊಳಿಸುತ್ತೀರಿ. ಇದನ್ನು ಮಾಡುವುದು ಅನಿವಾರ್ಯವಲ್ಲ. 8 ಇಂಚುಗಳಿಗಿಂತ ಹೆಚ್ಚು ಉಳುಮೆ ಮಾಡುವ ಅಗತ್ಯವಿಲ್ಲ. ಅದಕ್ಕಿಂತ ಹೆಚ್ಚು ಉಳುಮೆ ಮಾಡಿದರೆ ಹಾನಿಯಾಗುತ್ತದೆ. ತುಂಬಾ ಆಳವಾಗಿ ಉಳುಮೆ ಮಾಡುವುದರಿಂದ, ಅಂದರೆ 1ಕ್ಕಿಂತ ಹೆಚ್ಚು ಹೆಜ್ಜೆ ಉಳುಮೆ ಮಾಡುವುದರಿಂದ ಒಳಗಿನ ಮಣ್ಣನ್ನು ಹೊರತೆಗೆಯಲಾಗುತ್ತದೆ. ಇದು ತಪ್ಪು. ರಸಗೊಬ್ಬರ ನಿರ್ವಹಣೆ ವ್ಯವಸ್ಥೆಯನ್ನು ಸರಿಯಾಗಿ ಅಳವಡಿಸಿಕೊಳ್ಳಿ. ದಯವಿಟ್ಟು ಹೆಚ್ಚು ಎತ್ತರ, ಹೆಚ್ಚು ಎಲೆಗಳು ಮತ್ತು ಹೆಚ್ಚು ಹಸಿರಿಗೆ ಪ್ರಾಮುಖ್ಯತೆ ನೀಡಬೇಡಿ. ಮುಖ್ಯವಾಗಿ ಸಾರಜನಕವನ್ನು ಹೆಚ್ಚು ನೀಡಬಾರದು. ಅದು ಇತರ ಅಂಶಗಳನ್ನು ನಿರ್ಬಂಧಿಸುತ್ತದೆ. ಈ ಕಾರಣದಿಂದಾಗಿ ಸಸ್ಯಗಳು ಶೀಘ್ರದಲ್ಲೇ ರೋಗಗಳಿಂದ ಬಳಲುತ್ತವೆ. ಆದ್ದರಿಂದ ಭೂಮಿಯನ್ನು ಶುದ್ಧೀಕರಿಸಿ
ಇವೆಲ್ಲವೂ ರಸಗೊಬ್ಬರ ನಿರ್ವಹಣೆಯ ಕಾಮೆಂಟ್ಗಳು. ಈಗ ಕಿಟ್ ನಿರ್ವಹಣಾ ವಿಧಾನದ ಬಗ್ಗೆ ಕಾಮೆಂಟ್ ಮಾಡಿ. ಮುಖ್ಯವಾಗಿ ರೋಗವು ತುಂಬ ಕಷ್ಟಕರವಾದ ಸಮಸ್ಯೆಯಾಗಿದೆ. ಮೆಣಸಿನಕಾಯಿ ಮತ್ತು ಇತರ ತರಕಾರಿ ಬೆಳೆಗಳ ಈ ವಿಷಯದ ಕುರಿತು ವಿಡಿಯೋವನ್ನು ಮಾಡಲಾಗಿದೆ. ಆದರೂ ನಾನು ನಿನ್ನನ್ನು ಅರ್ಥ ಮಾಡಿಕೊಂಡಿದ್ದೇನೆ. ರಸ ಹೀರುವ ಕೀಟಗಳಾದ ಹಸಿರು ಕೀಟಗಳು, ಬಿಳಿ ಕೀಟಗಳು, ಅಂಟು ಕೀಟಗಳು, ಕಪ್ಪು ಟ್ರಿಪ್ಸ್ ಎಲ್ಲ ರಸ ಹೀರುವ ಕೀಟಗಳು ರಸ ಹೀರುವಾಗ ಎಲೆಗಳ ರಂಧ್ರಗಳಿಗೆ ನುಗ್ಗಿ ರಸ ಹೀರುವುದು ರೋಗ ಬರಲು ಮೊದಲ ಕಾರಣ. ಇದನ್ನು ಮಾಡುವಾಗ ಅದು ವಿಷವನ್ನು ಬಿಡುಗಡೆ ಮಾಡುತ್ತವೆ. ಅವು ಯಾವುದೇ ರಸವನ್ನು ಹೀರುತ್ತವೆ. ಅದನ್ನು ಜೀರ್ಣಿಸಿದ ನಂತರ ಅವು ಎಲೆಗಳ ಮೇಲೆ ತ್ಯಾಜ್ಯವನ್ನು ಬಿಡುತ್ತವೆ. ಹೀಗಾಗಿ ಆ ವಿಷಗಳಿಂದ ಎಲೆಗಳು ಹಸಿರಾಗುತ್ತವೆ. ಎಲ್ಲ ಕೀಟ ಮೂಲಕ ಸುತ್ತಿ ಅಕ್ಷರಗಳು ಪಡೆಯುತ್ತದೆ. ಎಲೆಗಳಲ್ಲಿ ನಡೆಯಬೇಕಾದ ರಾಸಾಯನಿಕ ಕೆಲಸ ನಿಲ್ಲುತ್ತದೆ. ಈ ಕಾರಣದಿಂದಾಗಿ ಎಲೆಗಳು ಸುರುಳಿಯಾಗಿರುತ್ತವೆ. ರಸವನ್ನು ಹೀರುವುದರಿಂದ ಎಲೆಗಳು ಸ್ವಲ್ಪ ಮಟ್ಟಿಗೆ ಸುರುಳಿಯಾಗಿರುತ್ತವೆ. ವಿಷಕಾರಿ ವಸ್ತುಗಳು ಬಿಡುಗಡೆಯಾದಾಗಿಂದ ಅವು ಸಂಪೂರ್ಣವಾಗಿ ಮುಚ್ಚಲ್ಪಡುತ್ತವೆ. ಎಲೆಗಳಲ್ಲಿ ನಡೆಯುವ ದ್ಯುತಿಸಂಶ್ಲೇಷಣೆಯಂತಹ ರಾಸಾಯನಿಕ ಕೆಲಸಗಳು ನಿಲ್ಲುತ್ತವೆ. ಈ ರೀತಿಯಾಗಿ ಎಲೆಗಳು ಸುತ್ತಿಕೊಳ್ಳುತ್ತವೆ. ಅಂತಹ ಸಮಯದಲ್ಲಿ ನಾವು ಮಾಡಬೇಕಾಗಿರುವುದು ಮೊದಲನೆಯದಾಗಿ ರಸ ಹೀರುವ ಕೀಟಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸಬೇಕು. ಕೆಲವು ಕೀಟಗಳಿವೆ ಮತ್ತು ಏನೂ ಆಗುವುದಿಲ್ಲ ಎಂದು ಭಾವಿಸಬೇಡಿ. ಅವುಗಳನ್ನು ನಿಯಂತ್ರಿಸಲು ನಾವು ಖಂಡಿತವಾಗಿಯೂ ಸಿಂಪಡಿಸಬೇಕಾಗುತ್ತದೆ. ಆದರೆ ಈ ರೀತಿ ಮಾಡುವುದರಿಂದ ನಮ್ಮ ಬೆಳೆಗೆ ಸಿಂಪರಣೆ ಮಾಡಿದರೂ ಪಕ್ಕದ ಬೆಳೆಯಿಂದ ಇಲ್ಲಿಗೆ ಕ್ರಿಮಿಕೀಟಗಳು ಬರುವ ತೊಂದರೆ ಇದೆ. ಈ ಕಾರಣದಿಂದಾಗಿ ಸಿಂಪಡಿಸುವಿಕೆಯನ್ನು ಹಲವು ಬಾರಿ ಮಾಡಬೇಕಾಗುತ್ತದೆ. ಮೊದಲ ಬಾರಿಗೆ ಕಡಿಮೆ ಪ್ರಮಾಣದಲ್ಲಿ ಸಿಂಪಡಿಸಿದ ನಂತರ, ಎರಡನೇ ಬಾರಿಗೆ 4 ದಿನಗಳ ನಂತರ ಸಿಂಪಡಿಸಿದ ನಂತರ ನಾವು ಫಲಿತಾಂಶವನ್ನು ನೋಡುವುದಿಲ್ಲ. ಕಾರಣ, ಮೊದಲ ಸಿಂಪಡಿಸುವಿಕೆಯ ನಂತರ ಕೀಟನಾಶಕಗಳ ಅವಶೇಷಗಳು ಎಲೆಗಳ ಮೇಲೆ ಉಳಿಯುತ್ತವೆ. ಅದು ಹೊರಬರಲು ಸಮಯ ತೆಗೆದುಕೊಳ್ಳುತ್ತದೆ. ಈ ಶೇಷವು ಎಲೆಗಳ ಮೇಲೆ ಉಳಿದಿದ್ದರೆ ಎರಡನೇ ಸಿಂಪರಣೆಯಿಂದ ಅದು ಪರಿಣಾಮ ಬೀರುವುದಿಲ್ಲ. ಹೀಗಾಗಿ ಸಸ್ಯವು ಆಸಕ್ತಿಯನ್ನು ನೀಡುವುದಿಲ್ಲ ಅಥವಾ ಪ್ರತಿಕ್ರಿಯಿಸುವುದಿಲ್ಲ. ಇದರಿಂದಾಗಿ ನಾವು ಡೀಲರ್ ಅಥವಾ ಕಂಪನಿಯನ್ನು ದೂಷಿಸುತ್ತೇವೆ. ಮೊದಲ ಬಾರಿಗೆ ಸಿಂಪಡಿಸಿದ ನಂತರ ಎಲೆಗಳ ಮೇಲೆ ಉಳಿದಿರುವ ರಾಸಾಯನಿಕ ವಸ್ತುವಿನ ಶೇಷದಿಂದಾಗಿ ಸಸ್ಯವು ಪ್ರತಿಕ್ರಿಯಿಸುವುದಿಲ್ಲ ಮತ್ತು ಅದನ್ನು ಹೀರಿಕೊಳ್ಳುವುದಿಲ್ಲ. ಆ ಸಮಯದಲ್ಲಿ ಸಂಪರ್ಕ ವಿಧಾನದಿಂದಾಗಿ ಕೀಟಗಳು ಸಾಯುತ್ತವೆ. ಸಂಪರ್ಕಕ್ಕೆ ಬರದವರು ಎಲೆಗಳಿಂದ ರಸವನ್ನು ಹೀರಿಕೊಂಡು ಸಾಯುತ್ತಾರೆ. ಇದನ್ನು ವ್ಯವಸ್ಥಿತಗೊಳಿಸುವಿಕೆ ಎಂದು ಕರೆಯಲಾಗುತ್ತದೆ. ಅದು ಕೆಲಸ ಮಾಡುವುದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕೀಟನಾಶಕಗಳು ವ್ಯವಸ್ಥಿತವಾಗಿವೆ. ಅಂದರೆ ವಿಷಪೂರಿತ ಆಹಾರವನ್ನು ಸೇವಿಸುವುದರಿಂದ ಕೀಟಗಳು ಸಾಯುತ್ತವೆ. ಅದು ಸಂಭವಿಸಬೇಕಾದರೆ ಅದನ್ನು ಸಸ್ಯಗಳು ತೆಗೆದುಕೊಳ್ಳಬೇಕು. ಕೀಟನಾಶಕಗಳ ಅವಶೇಷಗಳು ಈಗಾಗಲೇ ಎಲೆಗಳ ಮೇಲೆ ಇರುವುದರಿಂದ ಯಾವುದೇ ಹೀರಿಕೊಳ್ಳುವಿಕೆ ಸಂಭವಿಸುವುದಿಲ್ಲ. ಸಸ್ಯದಿಂದ ಈ ಶೇಷವನ್ನು ತೆಗೆದುಹಾಕಲು ನಾವು ಅದನ್ನು ಪಲ್ವಿಕ್ ಆಮ್ಲವನ್ನು ನೀಡುತ್ತೇವೆ. ಈ ಆಮ್ಲವನ್ನು 2 ಸಿಂಪರಣೆಗಳ ನಡುವೆ ಸಿಂಪಡಿಸಬೇಕು. ನಂತರ ಎಲೆಗಳ ಮೇಲೆ ಉಳಿದಿರುವ ರಾಸಾಯನಿಕ ಅವಶೇಷಗಳು ಮತ್ತು ಎಲೆಗಳ ಮೇಲೆ ಉಳಿದಿರುವ ತ್ಯಾಜ್ಯ ರಸ ಹೀರುವ ಕೀಟಗಳಿಂದ ಎಲೆಗಳ pH ಸಹ ಬದಲಾಗುತ್ತದೆ. ಅರ್ಥಾತ್ ಶಾಖದ ತೀವ್ರತೆಯ ಬದಲಾಗುತ್ತದೆ. ಇದರಿಂದಾಗಿ ರಾಸಾಯನಿಕ ಕ್ರಿಯೆಯು ನಿಧಾನವಾಗಿ ಸಂಭವಿಸುತ್ತದೆ. ನಿಮ್ಮ ಭೂಮಿ ಮತ್ತು ನೀರಿನ ಮಾಲಿನ್ಯವನ್ನು ತಟಸ್ಥಗೊಳಿಸಲು ಕೊಕೋಲಿಯನ್ನು ಬಳಸಲು ನಿಮ್ಮನ್ನು ಕೇಳಲಾಗಿದೆ. ಸಿಂಪರಣೆಗಾಗಿ 1 ಕಿಲೋ ಕೊಕೋಲಿ, ಅದರೊಂದಿಗೆ 100 ಗ್ರಾಂ ಫುಲ್ವಿಕ್ ಆಸಿಡ್. ಇದು ನಮ್ಮ ಕಂಪನಿಯಿಂದ ಬಂಪರ್ ಹೆಸರಿನಲ್ಲಿ ಲಭ್ಯವಿದೆ. ಅದರಲ್ಲಿ 250 ಮಿಲಿ ತೆಗೆದುಕೊಳ್ಳುವುದರಿಂದ ಅದರಲ್ಲಿ 100 ಗ್ರಾಂ ಫುಲ್ವಿಕ್ ಆಮ್ಲವಿದೆ. ಅದನ್ನು ಸಿಂಪಡಿಸಿ ಬೇರೆ ಏನನ್ನೂ ಸೇರಿಸಬೇಕಾಗಿಲ್ಲ. ಈ ಫುಲ್ವಿಕ್ ಆಮ್ಲ ಕಾರಣ ಎಲೆಗಳ ಶೇಷವನ್ನು ಬಿಡುಗಡೆ ಮಾಡುತ್ತವೆ.
ಇದು ಸಸ್ಯಕ್ಕೆ ಒಳ್ಳೆಯದು. ಮತ್ತೆ ನಾವು ಕೀಟನಾಶಕ ಅಥವಾ ಇತರ ಔಷಧಿಗಳನ್ನು ಸಿಂಪಡಿಸಿದಾಗ ಸಸ್ಯವು ಅವುಗಳನ್ನು ಹೀರಿಕೊಳ್ಳುತ್ತದೆ ಮತ್ತು ಬಳಸುತ್ತದೆ. ಅದಕ್ಕೆ ಇಷ್ಟೆಲ್ಲ ಹೇಳುತ್ತಿದ್ದೇನೆ. ಮೆಣಸಿನಕಾಯಿ ಮತ್ತು ಇತರ ಬೆಳೆಗಳಿಗೆ ಕೀಟನಾಶಕಗಳ ಸಿಂಪಡಣೆಯನ್ನು 5 ದಿನ ಅಥವಾ 7 ದಿನಗಳಿಗೊಮ್ಮೆ ಮಾಡುವಂತೆ ಆಗಾಗ್ಗೆ ಮಾಡಲಾಗುತ್ತದೆ. ರಾಸಾಯನಿಕ ಕೀಟನಾಶಕಗಳನ್ನು ಅಥವಾ ಔಷಧಗಳನ್ನು ಸಿಂಪಡಿಸುವುದರಿಂದ ಅವುಗಳ ಉಳಿಕೆಗಳ ಸಸ್ಯದ ಮೇಲೆ ಉಳಿಯುತ್ತವೆ ಎಂಬುದು ನಿಮಗೆಲ್ಲರಿಗೂ ತಿಳಿದಿದೆ. ಈ ಕಾರಣದಿಂದಾಗಿ ಇತರ ಸ್ಪ್ರೇ ಔಷಧಿಗಳು ಕಾರ್ಯನಿರ್ವಹಿಸುವುದಿಲ್ಲ. ಅಂದರೆ ನಮ್ಮ ಸಸ್ಯಗಳು ಶೇಕಡವಾರು ನೀಡುವುದಿಲ್ಲ, ಅವು ಪ್ರತಿಕ್ರಿಯಿಸುವುದಿಲ್ಲ. ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಪ್ರತಿ ಸ್ಪ್ರೇ ನಡುವೆ ಪುಲ್ವಿಕ್ ಆಮ್ಲವನ್ನು ಸಿಂಪಡಿಸುವ ಮೂಲಕ ನಾವು ಶೇಷವನ್ನು ತೆಗೆದುಹಾಕುತ್ತೇವೆ. ಇದರೊಂದಿಗೆ 1 kg ಕೊಕೋಲಿ ಸಿಂಪರಣೆ ಮಾಡುವುದರಿಂದ ಎಲೆ ಕೊಳೆ ರೋಗವನ್ನು ನಿಯಂತ್ರಿಸಲಾಗುತ್ತದೆ. ಈ ಕಾರಣದಿಂದಾಗಿ ಉತ್ತಮ ದ್ಯುತಿಸಂಶ್ಲೇಷಣೆಯಿಂದಾಗಿ ಸಸ್ಯಗಳು ಆಹಾರವನ್ನು ಪಡೆಯುತ್ತವೆ. ಸಿಂಪರಣೆ ಮಾಡುವಾಗ ಪರಿಹಾರವನ್ನು ಪಡೆಯಲು ಇವುಗಳ ನಡುವೆ ಹಲವಾರು ಬಾರಿ ಸಿಂಪಡಿಸಿ ಇದು ಉತ್ತಮ ಫಲಿತಾಂಶವನ್ನು ನೀಡುತ್ತದೆ. ಸಿಂಪಡಿಸುವ ವಿಧಾನವನ್ನು ಸಹ ಬದಲಾಯಿಸಬೇಕಾಗುತ್ತದೆ. ವಿಧಾನವನ್ನು ಬದಲಾಯಿಸುವ ಮೂಲಕ ಉತ್ತಮ ಫಲಿತಾಂಶಗಳನ್ನು ಪಡೆಯಲಾಗುತ್ತದೆ. ಸಿಂಪಡಿಸುವ ವಿಧಾನದ ಬಗ್ಗೆ ನಾನು ಹೇಳಿದ್ದೇನೆಂದರೆ, ಎಲೆಯು ಈ ಬದಿಯಲ್ಲಿದ್ದಾಗ ಎಲೆಯ ಮೇಲೆ ಬಲವಾದ ಪದರವಿದೆ. ನೀವು ಎಲೆಯನ್ನು ಒಡೆದರೆ ಮೇಲೆ ಒಂದು ಪದರವಿದೆ. ತೆಗೆದುಹಾಕಿದಾಗ ಒಳಭಾಗವು ಗೋಚರಿಸುತ್ತದೆ. ಅದು ಎಲೆಯ ಕೆಳಗೆ ಇರುವುದಿಲ್ಲ. ಸೂರ್ಯನ ಬೆಳಕು, ಶೀತ ಮತ್ತು ಮಳೆಯಿಂದ ಎಲೆಗಳನ್ನು ರಕ್ಷಿಸುವ ಕಾರಣ ಇದು ಮೇಲ್ಭಾಗದಲ್ಲಿ ಉಳಿಯುತ್ತದೆ. ಇದು ನೈಸರ್ಗಿಕ ವಿಧಾನದಿಂದ ತಯಾರಿಸಲ್ಪಟ್ಟಿದೆ. ಮೇಲಿನ ಭಾಗದಲ್ಲಿ ರಂಧ್ರಗಳು ಚಿಕ್ಕದಾಗಿರುತ್ತವೆ ಮತ್ತು ಕಡಿಮೆ ಸಂಖ್ಯೆಯಲ್ಲಿವೆ. ಸಿಂಪಡಿಸುವಾಗ ಮೇಲಿನ ಭಾಗದಲ್ಲಿ ನಾವು ಸಿಂಪಡಿಸುತ್ತೇವೆ, ಅದು ಎಲೆಗಳ ಮೇಲೆ ಬೀಳುತ್ತದೆ ಮತ್ತು ಕೆಳಗೆ ಬೀಳುತ್ತದೆ. ಎಲೆಗಳ ಕೆಳಭಾಗದಲ್ಲಿ ಹೆಚ್ಚು ಮತ್ತು ದೊಡ್ಡ ರಂಧ್ರಗಳು ಉಳಿದಿವೆ. ಅದಕ್ಕಾಗಿಯೇ ಕೀಟಗಳಂತಹ ಯಾವುದೇ ಕೀಟಗಳು ಅಥವಾ ಇತರ ರೀತಿಯ ಕೀಟಗಳು ಎಲೆಗಳ ಕೆಳಗಿನ ಭಾಗದಲ್ಲಿ ಇರುತ್ತವೆ. ಕೀಟಗಳು ಅಲ್ಲಿಂದ ರಸವನ್ನು ಸುಲಭವಾಗಿ ಹೀರುತ್ತವೆ. ನಾವು ಎಷ್ಟೇ ಸ್ಪ್ರೇ ಮಾಡಿದರೂ 90% ಮೇಲೆ ಸಿಂಪಡಿಸಲಾಗುತ್ತದೆ. ಆದರೆ ನಾನು ಹೇಳಿದಂತೆ ಆ ವಿಧಾನವನ್ನು ಅಳವಡಿಸಿಕೊಳ್ಳಿ ಮತ್ತು ನೋಡಿ 45 ಡಿಗ್ರಿ ಸಿಂಪರಣೆ ಮಾಡುವುದು ಹೇಗೆ ಎಂದು ಅವರು ಕೇಳುತ್ತಾರೆ. ಆದರೆ ಪವರ್ ಸ್ಪ್ರೇ ಇದ್ದರೆ ನಂತರ ಪವರ್ ಸ್ಪ್ರೇ ಮೂಲಕ ಸಿಂಪಡಿಸುವ ಮೂಲಕ ಎಲೆಗಳನ್ನು ಚೆನ್ನಾಗಿ ಅಲುಗಾಡಿಸುವ ಮೂಲಕ ಔಷಧವು 60%ನಷ್ಟು ಎಲೆಗಳನ್ನು ತಲುಪುತ್ತದೆ. ಈ ವಿಧಾನವನ್ನು 4 ರಿಂದ 5 ಬಾರಿ ಬಳಸಿ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ. ಸಿಂಪಡಿಸುವ ಎಲ್ಲ ರೈತರಿಗೆ 45 ಡಿಗ್ರಿಯಲ್ಲಿ ಕೆಳಗಿನಿಂದ ಮೇಲಕ್ಕೆ ಸಿಂಪಡಿಸಲು ವಿವರಿಸಿ. ಇದನ್ನು 4-5 ಬಾರಿ ಮಾಡಲು ಹೇಳಿ. ಇದರ ನಂತರ ಫಲಿತಾಂಶಗಳನ್ನು ನೋಡಿ. ಮೇಲಿನಿಂದ ಸಿಂಪಡಿಸಿದ ಬೆಳೆಗಳನ್ನು ಮತ್ತು ನಮ್ಮ ವಿಧಾನವನ್ನು ಬಳಸಿಕೊಂಡು ಸಿಂಪಡಿಸಿದ ಬೆಳೆಗಳನ್ನು ಹೋಲಿಕೆ ಮಾಡಿ. ನೀವು ಖಂಡಿತವಾಗಿಯೂ ವ್ಯತ್ಯಾಸವನ್ನು ನೋಡುತ್ತೀರಿ. ಏಕೆಂದರೆ ಎಲೆಗಳು ಕೆಳಗಿನಿಂದ ಹೆಚ್ಚು ಹೀರಿಕೊಳ್ಳುತ್ತವೆ. ಏಕೆಂದರೆ ಕೆಳಭಾಗದಲ್ಲಿ ಹೆಚ್ಚು ಮತ್ತು ದೊಡ್ಡ ರಂಧ್ರಗಳಿರುತ್ತವೆ. ಇದರಿಂದಾಗಿ ಕೆಳಭಾಗದಲ್ಲಿರುವ ರಂಧ್ರಗಳು ಹೆಚ್ಚು ಔಷಧವನ್ನು ಹೀರಿಕೊಳ್ಳುತ್ತವೆ. ಆದ್ದರಿಂದ ಕೆಳಗಿನಿಂದ ಮೇಲಕ್ಕೆ ಸಿಂಪಡಿಸಿ. ಇದನ್ನು ಮಾಡುವುದರಿಂದ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ. ಇದನ್ನು ನೆನಪಿಡಿ. ಇದರ ನಂತರ ಜಾಡಿನ ಲೋಹಗಳ ನಡುವೆ ತಾಮ್ರ, ಕ್ಲೋರಿನ್ ಮತ್ತು ದ್ವಿತೀಯ ಪೋಷಕಾಂಶಗಳ ನಡುವೆ ಸಲ್ಫರ್, ಈ ಮೂರರಲ್ಲಿ ರೋಗಗಳನ್ನು ನಿಯಂತ್ರಿಸುವ ಶಕ್ತಿ ಹೆಚ್ಚಾಗಿರುತ್ತದೆ. ಸಲ್ಫರ್, ತಾಮ್ರ ಮತ್ತು ಕ್ಲೋರಿನ್ ಈ ಮೂರರ ಸಂಯೋಜನೆಯಲ್ಲಿ ಕೀಟಗಳ ಔಷಧಿಗಳೊಂದಿಗೆ ಸಿಂಪಡಿಸಿದಾಗ ಸಸ್ಯದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ರೋಗಗಳು ಉಂಟುಮಾಡುವ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳನ್ನು ಕೊಲ್ಲುತ್ತದೆ. ಸಲ್ಫರ್ನ ಹಿರಿಮೆ ಏನೆಂದರೆ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳ ಹೊರತಾಗಿ ರಸಹೀರುವ ಕೀಟಗಳನ್ನು ಇದು ಕೊಲ್ಲುತ್ತದೆ. ಈ ಗಂಧಕದ 300 ಗ್ರಾಂ ಮಾತ್ರ ಬಳಸಿ. ಇದನ್ನು ಸಿಂಪಡಿಸುವ ದ್ರಾವಣದೊಂದಿಗೆ ಬೆರೆಸಿ ಸಿಂಪಡಿಸುವುದರಿಂದ ಕೀಟಗಳು ತಮ್ಮ ಉಸಿರಾಟದ ಪ್ರಕ್ರಿಯೆಯಲ್ಲಿ ಅಡಚಣೆಯಿಂದ ಸಾಯುತ್ತವೆ. ಕೀಟಗಳು ಉಸಿರಾಡಲು ಸಾಧ್ಯವಾಗುವುದಿಲ್ಲ. ಇದರಿಂದಾಗಿ ನೀವು ನಿಶ್ಚಲವಾಗುತ್ತೇವೆ. ಅದರ ನಂತರ ನಾವು ಮಾಡುವ ಸಿಂಪಡಣೆಯು ಉತ್ತಮ ಪರಿಣಾಮ ಬೀರುತ್ತದೆ ಮತ್ತು ಕೀಟಗಳು ಸಂಪೂರ್ಣವಾಗಿ ಸಾಯುತ್ತವೆ. ಆದ್ದರಿಂದ
ಇದು ಸಲ್ಫರ್ ಬಗ್ಗೆ. ಈಗ ನಾನು ತಾಮ್ರ ಮತ್ತು ಕ್ಲೋರಿನ್ ಬಗ್ಗೆ ಹೇಳುತ್ತೇನೆ. ಅನೇಕ ರೈತರು ಕ್ಲೋರಿನ್ಗಾಗಿ ಬ್ಲೀಚಿಂಗ್ ಪೌಡರ್ ಅನ್ನು ಬಳಸಲು ಯೋಚಿಸುತ್ತಾರೆ. ಇದನ್ನು ಮಾಡಬೇಡಿ, ಇದು ಅಡ್ಡ ಪರಿಣಾಮಗಳನ್ನು ಹೊಂದಿದೆ. ಆದರೆ ನೀವು ಕ್ಲೋರಿನ್ ಮತ್ತು ಪೊಟ್ಯಾಷಿಯಂ ಅನ್ನು ಒಳಗೊಂಡಿರುವ ಮ್ಯೂರೇಟ್ ಆಫ್ ಪೊಟ್ಯಾಷ್ MOHP ಅಥವಾ KCI ಅನ್ನು ಬಳಸಿದರೆ ಅದು ಸುರಕ್ಷಿತವಾಗಿದೆ. MOHP ಸಂಯೋಜನೆಯನ್ನು ನೀಡಿ. ಅದು ಮ್ಯೂರೇಟ್ ಆಫ್ ಪೊಟ್ಯಾಷ್ ಮತ್ತು ಪೊಟ್ಯಾಷಿಯಂ ಫ್ಲೋರೈಡ್. ಕೀಟನಾಶಕಗಳ ಜೊತೆಗೆ ಅದರ ಸಂಯೋಜನೆಯನ್ನು ಬಳಸಿ. 2ನೇ ಬಾರಿಗೆ ಸಲ್ಫರ್ 300 ಗ್ರಾಂ ಸಂಯೋಜನೆಯನ್ನು ಮಾಡಿ. 3ನೇ ಬಾರಿಗೆ ಕಾಪರ್ ಸಲ್ಫೇಟ್ ಸಂಯೋಜನೆಯನ್ನು ಮಾಡಿ. ನೀವು SiOHSI ಅನ್ನು ಬಳಸುತ್ತೀರಿ. ಅದು ತಾಮ್ರದ ಆಕ್ಸಿಕ್ಲೋರೈಡ್ ಆಗಿದೆ. ಕಡಿಮೆ ಬೆಲೆಯ ತಾಮ್ರದ ಸಲ್ಫೇಟ್ ರೂಪದಲ್ಲಿಯೂ ಸಹ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ. ಸಸ್ಯವು ಅದನ್ನು ಚೆನ್ನಾಗಿ ಸ್ವೀಕರಿಸುತ್ತದೆ. ನಮ್ಮ ಪೂರ್ವಜರು ಜೋಳ ಬಿತ್ತುವ ಸಮಯದಲ್ಲಿ ಟೂಟೋ ನಾನಕ್ ಅನ್ನು ಬೆರೆಸಿ ನೀರಿನಲ್ಲಿ ಕರಗಿಸಿ ಅದರೊಂದಿಗೆ ಬೀಜಗಳನ್ನು ಬಿತ್ತುತ್ತಿದ್ದರು. ಟೂಟೋ ಎಂಬ ಹೆಸರು ತಾಮ್ರದ ಸಲ್ಫೇಟ್ ಮಾತ್ರ. ತಾಮ್ರದ ಸಲ್ಫೇಟ್ EDTA ರೂಪದಲ್ಲಿದೆ. ಇದನ್ನು ಬಹಳ ಕಡಿಮೆ ಪ್ರಮಾಣದಲ್ಲಿ ತೆಗೆದುಕೊಳ್ಳಿ, ಏಕೆಂದರೆ EDTA ರೂಪದಲ್ಲಿ ಏನಾಗುತ್ತದೆ ಎಂಬುದು ತುಂಬಾ ಪ್ರಬಲವಾಗಿದೆ. ಅತಿಯಾಗಿ ನೀಡುವುದರಿಂದ ಹಾನಿಯಾಗುತ್ತದೆ. ತಾಮ್ರದ ಸಲ್ಫೇಟ್ ನೀಡುವಾಗ 100 ಗ್ರಾಂಗಿಂತ ಹೆಚ್ಚು ಬಳಸಬೇಡಿ. ನೀವು ಅದನ್ನು ಸಂಯೋಜನೆಯಲ್ಲಿ ಬಳಸುತ್ತಿದ್ದರೆ ಸಲ್ಫರ್ನಂತೆ ಕೇವಲ 50 ಗ್ರಾಂಗಳನ್ನು ನೀಡಿ. ಈ ಮೂಲಕ ತಾಮ್ರ, ಗಂಧಕ ಮತ್ತು ಕ್ಲೋರಿನ್ಗಳನ್ನು ಸಂಯೋಜನೆಯಲ್ಲಿ ಬಳಸುವುದರಿಂದ ಈ 3ರ ಕೊರತೆಯನ್ನು ಸರಿದೂಗಿಸಬಹುದು ಮತ್ತು ರೋಗಗಳನ್ನು ಸಹ ನಿಯಂತ್ರಿಸಬಹುದು. ಸಲ್ಫರ್ ಅನ್ನು ಬಳಸುವುದರಿಂದ ಹೀರುವ ಕೀಟಗಳ ಉಸಿರಾಟದ ಪ್ರಕ್ರಿಯೆಯ ಮೇಲೆ ಅದರ ಪರಿಣಾಮದಿಂದಾಗಿ ಕೀಟಗಳ ಉಸಿರಾಟವು ನಿಲ್ಲುತ್ತದೆ. ಇದರಿಂದ ನಮ್ಮ ಬೆಳೆಗಳಿಗೆ ಲಾಭವಾಗುತ್ತದೆ. ಈ ರೀತಿಯಾಗಿ ಸಂಯೋಜನೆಗಳನ್ನು ಮಾಡೋಣ. ದಯವಿಟ್ಟು ಬ್ಲೀಚಿಂಗ್ ಪೌಡರ್ ಬಳಸಬೇಡಿ. MOP ಮ್ಯೂರೇಟ್ ಆಫ್ ಪೊಟ್ಯಾಷ್ ಅಂದರೆ ಪೊಟ್ಯಾಷಿಯಂ ಕ್ಲೋರೈಡ್ ಅನ್ನು ಬಳಸಬಹುದು, ಆದರೆ ಅದನ್ನು ಹೆಚ್ಚು ಬಳಸಬೇಡಿ. MOP 300 - 400 ಗ್ರಾಂ ಸಾಕು. ಇದಕ್ಕೆ ಸಂಬಂಧಿಸಿದ ಇನ್ನೊಂದು ಪಟ್ಟಿ ಏನೆಂದರೆ, ನಾವು ಯಾವುದೇ ಸೂಕ್ಷ್ಮ ಪೋಷಕಾಂಶಗಳನ್ನು ಬಳಸುತ್ತೇವೆ, ಅದು ಏಕ ಅಥವಾ ಸಂಯೋಜನೆಯಾಗಿರುತ್ತದೆ. ಆ ಸೂಕ್ಷ್ಮ ಪೋಷಕಾಂಶಗಳ ಫಲಿತಾಂಶವು ಲೀಟರ್ಗೆ ಕೇವಲ 3 - 4 ಗ್ರಾಂ ಆಗಿರಬೇಕು. ಸಿಂಪರಣೆ ಮಾಡಿದಾಗ ಪೋಷಕಾಂಶಗಳು ದ್ರವವಾಗುವುದರಿಂದ ಅದಕ್ಕಿಂತ ಹೆಚ್ಚಿಗೆ ಏನೂ ಪ್ರಯೋಜನವಾಗುವುದಿಲ್ಲ. 3 ಗ್ರಾಂಗಳಿಗಿಂತ ಹೆಚ್ಚು ಸೇರಿಸುವ ಮೂಲಕ ದ್ರಾವಣದ ಸಾಂದ್ರತೆಯು ಹೆಚ್ಚಾಗುತ್ತದೆ. ಇದು ನಮಗೆ ಗೋಚರಿಸುವುದಿಲ್ಲ, ಆದರೆ ಬೆಳೆಯುತ್ತದೆ. ಎಲೆಗಳಲ್ಲಿನ ರಂಧ್ರಗಳ ಸಾಮರ್ಥ್ಯವು ಅದಕ್ಕಿಂತ ಹೆಚ್ಚಿಲ್ಲ. ನೀವು 4 ಗ್ರಾಂಗಳಿಗಿಂತ ಹೆಚ್ಚು ನೀಡಿದರೆ ಎಲೆಗಳು ಅವುಗಳನ್ನು ಹೀರಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಎಂದು ನೀವು ಅರ್ಥಮಾಡಿಕೊಳ್ಳಬೇಕು. ಉತ್ತಮ ಬೆಳವಣಿಗೆಯನ್ನು ಹೊಂದಲು ಒಬ್ಬರು ಹೆಚ್ಚು ನೀಡಬಾರದು. ಸೂಕ್ಷ್ಮ ಪೋಷಕಾಂಶಗಳನ್ನು ಬಳಸುವಾಗ ಸಂಯೋಜನೆಯಾಗಿದ್ದರೆ ಪ್ರತಿ ಲೀಟರ್ಗೆ 3 - 4 ಗ್ರಾಂಗಳನ್ನು ನೀಡಬೇಕಾಗುತ್ತದೆ. ಆಗ ಮಾತ್ರ ಗಿಡಗಳ ಒಳಗೆ ಹೋಗಲು ಸಾಧ್ಯವಾಗುತ್ತದೆ. ಅದು ಅತಿಯಾಗಿದ್ದರೆ ಅಲ್ಲ. ಸಸ್ಯವು ಬೆಳೆಯದಿದ್ದರೆ, ಸ್ಥಗಿತಗೊಂಡ ಬೆಳವಣಿಗೆ ಅಥವಾ ಬೆಳೆಯದಿದ್ದರೆ ಆ ಸಮಯದಲ್ಲಿ ಬೆಳವಣಿಗೆಯನ್ನು ಸಾಧಿಸಬೇಕಾದರೆ ಅಮೋನಿಯಂ ಸಲ್ಫೇಟನ್ನು ಬಳಸಿ. ಯೂರಿಯಾವನ್ನು ಬಳಸಬೇಡಿ. ಸಲ್ಫೇಟ್ ಸಂಯೋಜನೆಯೊಂದಿಗೆ ಸಂಯೋಜನೆಗಳನ್ನು ಬಳಸಿ. ಒಳ್ಳೆಯ ಕೆಲಸ ಮಾಡುತ್ತಾನೆ. ಯೂರಿಯಾವನ್ನು ಹೊರತುಪಡಿಸಿ ಅಮೋನಿಯಂ ಸಲ್ಫೇಟ್ ಅನ್ನು ಬಳಸಿ. ಅದನ್ನು ಹೆಚ್ಚು ಬಳಸಬೇಡಿ. 1 ಎಕರೆಗೆ 300 - 400 ಗ್ರಾಂ ಸಾಕು. ಹೆಚ್ಚು ಕೊಡುವುದರಿಂದ ಒತ್ತಡ ಹೆಚ್ಚುತ್ತದೆ. ಅಮೋನಿಯಂ ಸಲ್ಫೇಟ್ ಕೇವಲ 300 - 400 ಗ್ರಾಂ ನೀಡಿ. ಹೈಡ್ರೋಜನ್ ಕೊರತೆಯನ್ನು ಸರಿದೂಗಿಸಲಾಗುತ್ತದೆ. ಬೆಳವಣಿಗೆ ಇಲ್ಲದಿದ್ದರೆ ಅಮೋನಿಯಂ ಸಲ್ಫೇಟ್ ಜೊತೆಗೆ ಮ್ಯಾಗ್ನೀಷಿಯಂ ಸಲ್ಫೇಟ್ ನೀಡಿ. ಕೇವಲ 200 - 500 ಗ್ರಾಂ ನೀಡಿ. ಯಾವುದನ್ನೂ ಹೆಚ್ಚು ಬಳಸಬೇಡಿ. ಹೆಚ್ಚು ನೀಡುವುದರಿಂದ ಸಸ್ಯವು ಅದನ್ನು ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ದಯವಿಟ್ಟು ನಿಮ್ಮ ತೃಪ್ತಿಗಾಗಿ ಮತ ಹಾಕಿ. ಉದಾಹರಣೆಗೆ, ಒಬ್ಬ ವ್ಯಕ್ತಿಯು ದಿನಕ್ಕೆ 3 ಹೊತ್ತಿನ ಊಟವನ್ನು ಸೇವಿಸಿದರೆ ಒಂದೇ ಸಮಯದಲ್ಲಿ ಕೊಟ್ಟರೆ ಅವನು ಸಂಪೂರ್ಣ ಊಟವನ್ನು ತಿನ್ನಲು ಸಾಧ್ಯವಾಗುವುದಿಲ್ಲ. ಸಸ್ಯಗಳು ಸಹ ಅದೇ ರೀತಿಯಲ್ಲಿ. ಅವು ಎಷ್ಟು ಸಾಧ್ಯವೋ ಅಷ್ಟು ಮಾತ್ರ ತೆಗೆದುಕೊಳ್ಳುತ್ತವೆ. ಅದಕ್ಕಿಂತ ಹೆಚ್ಚು ಕೊಟ್ಟರೆ
ನಿಷ್ಪ್ರಯೋಜಕವಾಗುತ್ತದೆ. ನಾವು ನಮ್ಮ ಆಹಾರವನ್ನು ಫ್ರಿಡ್ಜ್ನಲ್ಲಿ ಇಡಬಹುದು, ನಮಗೆ ಬೇಕಾದಾಗ ಅದನ್ನು ತೆಗೆದುಕೊಂಡು ತಿನ್ನಬಹುದು. ಆದರೆ ಸಸ್ಯಕ್ಕೆ ಆ ಅವಕಾಶವಿಲ್ಲ, ಏಕೆಂದರೆ ನಾವೇ ಸಿಂಪಡಿಸುತ್ತೇವೆ. ನಾವು ತಯಾರಿಸುವ ಪರಿಹಾರವು 3-4 ಗ್ರಾಂಗಳಿಗಿಂತ ಹೆಚ್ಚು ಇರಬಾರದು. ಹೆಚ್ಚು ಕೊಟ್ಟರೆ ಅದು ನಿಷ್ಪ್ರಯೋಜಕವಾಗುತ್ತದೆ. ಅಂತೆಯೇ NPK ಅನ್ನು 300-400 ಗ್ರಾಂಗಿಂತ ಹೆಚ್ಚು ನೀಡಬಾರದು, ಏಕೆಂದರೆ ಸಸ್ಯವು ಅದನ್ನು ಹೀರಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಜನರು ಹೇಳುತ್ತಾರೆ, ನೀವು 500 ಗ್ರಾಂ ಜೆನೆಕ್ಸ್ ಅನ್ನು ನೀಡಲು ಕೇಳುತ್ತೀರಿ. ನಾನು 500 ಗ್ರಾಂ ಎಂದು ಕೇಳುತ್ತೇನೆ, ಏಕೆಂದರೆ ಅದು ಅಮೈನ್ ಆಮ್ಲಗಳನ್ನು ಅದು ಅಮೈನೋ ಆಮ್ಲಗಳನ್ನು ಹೊಂದಿರುತ್ತದೆ ಮತ್ತು ತಾಂತ್ರಿಕ ಸೂಕ್ಷ್ಮ ಪೋಷಕಾಂಶಗಳು ಬಹಳ ಕಡಿಮೆ ಪ್ರಮಾಣದಲ್ಲಿರುತ್ತವೆ. ಅರ್ಥಾತ್ ಅವುಗಳ ಪ್ರಮಾಣವು ತುಂಬಾ ಕಡಿಮೆ ಉಳಿದಿದೆ. ಅದರ ಸಮತೋಲನವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ, ಆದರೆ ಇನ್ನೂ ಹೆಚ್ಚು ನೀಡಬೇಡಿ. ಈ ರೀತಿಯಾಗಿ ಸಂಯೋಜನೆಯನ್ನು ಮಾಡಿ ಮತ್ತು ಅವುಗಳನ್ನು ಸಿಂಪಡಿಸಿ. ತಾಮ್ರ, ಸಲ್ಫರ್ ಮತ್ತು ಕ್ಲೋರಿನ್ ಬಳಕೆ ಈ 3 ಕೀಟಗಳನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಅದೇ ರೀತಿ ಕಿಟ್ ಔಷಧಿಗಳಲ್ಲಿ ಮ್ಯಾಂಗನೀಸ್ ಅನ್ನು ಕೂಡ ಬೆರೆಸಬೇಕು. ಈ ಕಾರಣದಿಂದಾಗಿ ಕೀಟಗಳ ಉಸಿರಾಟವು ನಿಲ್ಲುತ್ತದೆ. ಸಸ್ಯಗಳಿಗೆ ಮ್ಯಾಂಗನೀಸ್ ಅತ್ಯಗತ್ಯ. ಏಕಕಾಲದಲ್ಲಿ ಕೀಟಗಳನ್ನು ಕೊಲ್ಲುವ ಮೂಲಕ ಇದು ಸಸ್ಯಕ್ಕೆ ಪ್ರಯೋಜನವನ್ನು ನೀಡುತ್ತದೆ. ಅದಕ್ಕಾಗಿಯೇ ನಾನು ಹೇಳುತ್ತೇನೆ, ಸಸ್ಯದಲ್ಲಿ 16 ರೀತಿಯ ಮೂಲ ಅಂಶಗಳ ಕೊರತೆ ಇರಬಾರದು. ಈ ಕಾರಣದಿಂದಾಗಿ ಸಸ್ಯದ ರೋಗನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಇದನ್ನು ಮಾಡದೆ ಕೀಟಗಳು ಬಂದ ನಂತರ ಅಥವಾ ರೋಗ ಬಂದ ನಂತರ ನಾವು ಮಾಡುತ್ತೇವೆ. ಹೀಗೆ ಯೋಚಿಸಿದರೆ ಒಂದು ಸ್ಪ್ರೇಗೆ 250 ರೂಪಾಯಿ ಖರ್ಚು ಮಾಡಲು ಸಿದ್ಧ. ಇದು ತುಂಬಾ ತಪ್ಪು. ಮೊದಲೇ ಗಿಡವನ್ನು ಬಲಿಷ್ಠಗೊಳಿಸುವುದರಿಂದ ಯಾವುದೇ ರೋಗ, ಕ್ರಿಮಿಕೀಟಗಳು ಬರುವುದಿಲ್ಲ. ಬಂದರೆ ಕಡಿಮೆ ಬೆಲೆಯ ಔಷಧಿಗಳನ್ನು ಸಿಂಪಡಿಸಿ ಮಧ್ಯಂತರವಾದರೂ ಹೋಗುತ್ತವೆ. ತಳಿಗಳು ಸ್ಯೂಡೋಮೋನಾಸ್ ಫ್ಲೋರೋಸೆನ್ಸ್ ಅಥವಾ ಬ್ಯಾಸಿಲಸ್ ಸಬ್ಸ್ಟಿಲಸ್ ಅನ್ನು ಸಿಂಪಡಿಸಿದಾಗ ಈ ಎಚ್ಚರಿಕೆಯನ್ನು ಗಮನಿಸಬೇಕು. ಇವುಗಳನ್ನು ಸಿಂಪಡಿಸುವ ಮೊದಲು 4 ದಿನಗಳವರೆಗೆ ಬೇರೆ ಯಾವುದನ್ನೂ ಸಿಂಪಡಿಸಬಾರದು ಮತ್ತು ಸಿಂಪಡಿಸಿದ ನಂತರ 4-5 ದಿನಗಳವರೆಗೆ ಯಾವುದೇ ಸಿಂಪಡಿಸುವಿಕೆಯನ್ನು ಮಾಡಬಾರದು. ಸಿಂಪಡಿಸುವ ಅವಧಿ 10 ದಿನಗಳು. ಸಿಂಪಡಿಸುವಿಕೆಯನ್ನು 5 ದಿನಗಳ ಮೊದಲು ಮತ್ತು 5 ದಿನಗಳ ನಂತರ ಮಾಡಬೇಕು. ರಾಸಾಯನಿಕ ಗೊಬ್ಬರ ಸಿಂಪರಣೆ ಮಾಡಿದ ತಕ್ಷಣ ತಾಜಾ ಸಿಂಪರಣೆ 2 ದಿನ ಅಥವಾ 3 ದಿನಗಳ ನಂತರ ಇನ್ನೂ ಕೆಲವು ಸಿಂಪರಣೆ ಮಾಡಿದರೂ ಪ್ರಯೋಜನವಾಗುವುದಿಲ್ಲ. ಆದರೆ ಇದೆಲ್ಲವೂ ಸಸ್ಯವನ್ನು ತಲುಪಬೇಕು. ತಿಂಗಳಿಗೊಮ್ಮೆ ಈ ಎರಡನ್ನೂ ತಲಾ 1 kg ತೆಗೆದುಕೊಂಡು ಬೆಲ್ಲದ ನೀರಿನಲ್ಲಿ ಕಲಸಿ 48 ಗಂಟೆ ಇಟ್ಟು ಚಿಮುಕಿಸಿದರೆ ಗಿಡಕ್ಕೆ ಸೇರಬಹುದು. ಒಮ್ಮೆ ಒಳಗೆ ಸಸ್ಯಗಳನ್ನು ರಕ್ಷಿಸಿ. ಇದನ್ನು ತಿಂಗಳಿಗೊಮ್ಮೆ ಮಾಡಬೇಕು. ಇವುಗಳ ಬೆಲೆ ತುಂಬಾ ಕಡಿಮೆ. 1500 ಅಥವಾ 2500 ಬೆಲೆಯ ಕೀಟ ಔಷಧಿಗಳಿಗೆ ಹೋಲಿಸಿದರೆ ಇದು ತುಂಬಾ ಕಡಿಮೆ. 20ರಷ್ಟು ವೆಚ್ಚವಾಗಲಿದೆ. ಇವೆಲ್ಲವನ್ನೂ ಮೊದಲೇ ನೀಡುವುದರಿಂದ ಗಿಡಗಳಿಗೆ ರೋಗಕಾರಕ ಕೀಟಗಳು ಬರುವುದಿಲ್ಲ. ಸರಳವಾಗಿ ಹೇಳುವುದಾದರೆ ಸಸ್ಯಗಳು ತಮ್ಮ ರೋಗ ನಿರೋಧಕತೆಯನ್ನು ಕಳೆದುಕೊಳ್ಳುವಂತೆ ಮಾಡುವುದರ ನಡುವೆ ಮತ್ತೆ ಓವರ್ಹೆಡ್ ಸಿಂಪರಣೆ ಮೂಲಕ ರೋಗಗಳನ್ನು ತೆಗೆದುಹಾಕುವುದರ ನಡುವೆ ದೊಡ್ಡ ವ್ಯತ್ಯಾಸವಿದೆ. ಈ ವಿಧಾನದಿಂದ ನಾವು ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯಬಹುದು. ಕೀಟಗಳು ಬಂದ ನಂತರ ಸಿಂಪಡಿಸುವುದರಿಂದ ಹೆಚ್ಚಿನ ಪ್ರಯೋಜನವಾಗುವುದಿಲ್ಲ, ಏಕೆಂದರೆ ಸಸ್ಯವು ಒತ್ತಡಕ್ಕೆ ಒಳಗಾಗುತ್ತದೆ. ಇದು ಕೀಟಗಳ ವಿರುದ್ಧ ಹೋರಾಡಲು ಕಷ್ಟವಾಗುತ್ತದೆ. ಆದ್ದರಿಂದ ಮುಂಚಿತವಾಗಿ ಚಿಕಿತ್ಸೆಯನ್ನು ಮಾಡುವುದು ಒಳ್ಳೆಯದು ಮತ್ತು ಅವಶ್ಯಕವಾಗಿದೆ. ಇದು ನಮ್ಮ ಕಂಪನಿಯಿಂದ ಖರೀದಿಸುವ ಬಗ್ಗೆ ಮಾತ್ರವಲ್ಲ. ನೀವು ಇನ್ನೊಂದು ಕಂಪನಿಯನ್ನು ನಂಬಿದರೆ ನಂತರ ಅವರಿಂದ ಖರೀದಿಸಿ ಮತ್ತು ನಿಮ್ಮ ಇಚ್ಛೆಯಂತೆ ಅಲ್ಲ, ಒಂದು ವಿಧಾನದ ಪ್ರಕಾರ ಅದನ್ನು ಸಸ್ಯಕ್ಕೆ ನೀಡಿ. ನಿಮ್ಮ ರೀತಿಯಲ್ಲಿ ಮಾಡಿದ ನಂತರ ಸಸ್ಯವು ಫಲ ನೀಡುವುದಿಲ್ಲ. ಗಿಡಗಳಿಗೆ ಏನು ಬೇಕು ಎಂಬುದನ್ನು ಅರಿತು ಅದೇ ವಿಧಾನವನ್ನು ಅಳವಡಿಸಿಕೊಳ್ಳಬೇಕು. ನೀವು ಈ ಪಟ್ಟಿಗಳನ್ನು ಅಳವಡಿಸಿಕೊಳ್ಳಬೇಕು. ಇದನ್ನೆಲ್ಲ ಮಾಡದೆ ರಾಸಾಯನಿಕ ಗೊಬ್ಬರ ನೀಡಿ ಸಿಂಪರಣೆ ಮಾಡುವುದರಿಂದ ಯಾವುದೇ ಪ್ರಯೋಜನವಾಗುವುದಿಲ್ಲ. ಈ ಎಲ್ಲಾ ಪಟ್ಟಿಗಳನ್ನು ಹೇಳಲು ಈ ವಿಡಿಯೋವನ್ನು ಮಾಡಲಾಗಿದೆ. ಪ್ರತಿಯೊಬ್ಬ ರೈತರೇ ಇದನ್ನು ಅನುಸರಿಸಿ. ನಿಮ್ಮ ಸಹೋದ್ಯೋಗಿಗಳಿಗೆ ಅದೇ ರೀತಿ ಮಾಡಲು ಹೇಳಿ. ಹೀಗೆ ಮಾಡುವುದರಿಂದ ನೀವೆಲ್ಲರೂ ಖಂಡಿತವಾಗಿಯೂ ಪ್ರಯೋಜನ ಪಡೆಯುತ್ತೀರಿ. ಕೆಲವು ರೈತರು ಗಿಡಗಳ ಬಳಿ ಗೊಬ್ಬರ ಹಾಕುತ್ತಾರೆ. ಇದನ್ನು ಮಾಡಬಾರದು.
ಗೊಬ್ಬರವನ್ನು ಗಿಡದಿಂದ 4 ಇಂಚು ಅಂತರದಲ್ಲಿ ಕೊಡಬೇಕು, ಏಕೆಂದರೆ ಅಷ್ಟು ಸಾಂದ್ರತೆಯು ಸಸ್ಯದ ಬೇರುಗಳ ಮೇಲೆ ದಾಳಿ ಮಾಡುತ್ತದೆ ಮತ್ತು ಸಸ್ಯವು ಆಘಾತಕ್ಕೆ ಒಳಗಾಗುತ್ತದೆ. ಇದನ್ನು ಮಾಡುವುದರಿಂದ ನಾವು ಸಸ್ಯವನ್ನು ಸ್ವತಃ ಕೊಲ್ಲುತ್ತೇವೆ. ಹಾಗೆ ಗಿಡದ ಹತ್ತಿರ ಇಟ್ಟು ಮಾಡಬೇಡಿ. 4 ಇಂಚು ಅಂತರದಲ್ಲಿ ಇಡಬೇಕು. ಸಸ್ಯವು ದೊಡ್ಡದಾಗಿದ್ದರೆ ಅದನ್ನು ಹೆಚ್ಚು ದೂರದಲ್ಲಿ ನೆಡಬೇಕು. ಈ ಎಲ್ಲ ಮುನ್ನೆಚ್ಚರಿಕೆಗಳನ್ನು ಅಳವಡಿಸಿಕೊಂಡರೆ ನಾವು ಖರ್ಚು ಮಾಡುವ ಹಣ ಮತ್ತು ನಾವು ನೀಡುತ್ತಿರುವ ಗೊಬ್ಬರಗಳು ವ್ಯರ್ಥವಾಗುವುದಿಲ್ಲ. ಕೀಟ ಔಷಧಿಗಳನ್ನು ಸಿಂಪಡಿಸುವುದು, ಇವುಗಳಿಂದ ಉತ್ತಮವಾದುದನ್ನು ಪಡೆಯಲು ಬಯಸಿದರೆ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಬಳಸುವುದರಿಂದ ನಾವು ಉತ್ತಮ ಪ್ರಯೋಜನಗಳನ್ನು ಪಡೆಯುತ್ತೇವೆ. ಅನ್ನಪೂರ್ಣ ಅಗ್ರಿಸ್ಪೇಸ್ಗೆ ಚಂದಾದಾರರಾಗುವ ಮೂಲಕ ಪ್ರತಿಯೊಬ್ಬ ರೈತರು ಭೇಟಿ ನೀಡಲೇಬೇಕು. ಅವರ ಬಳಿ ಚಂದಾದಾರರಾಗಿರುವ ಎಲ್ಲ ರೈತರು ನನ್ನ ಸುದ್ದಿಯನ್ನು ನಂಬಿದರೆ ದಯವಿಟ್ಟು ಇನ್ನೂ 10 ರೈತರಿಗೆ ತಿಳಿಸಿ. ಯೂಟ್ಯೂಬ್ನಿಂದ ಹಣ ಗಳಿಸುವುದು ನನ್ನ ಗುರಿಯಲ್ಲ. ನಿಮಗೆ ಒಳ್ಳೆಯ ಸುದ್ದಿ ನೀಡಲು ನಾನು ಇಲ್ಲಿ ಕುಳಿತಿದ್ದೇನೆ. ಇದು ಹಲವು ರೈತರಿಗೆ ತಲುಪಬೇಕು. ಪ್ರತಿಯೊಬ್ಬ ರೈತರು ಇದನ್ನು ಅರ್ಥ ಮಾಡಿಕೊಂಡು ಅನುಷ್ಠಾನಗೊಳಿಸಿ ಕೃಷಿ ವಿಜ್ಞಾನಿಯಾಗಬೇಕು ಎಂಬುದು ಒಂದೇ ಆಶಯ. ಕೃಷಿ ವಿಜ್ಞಾನಿಯಾಗಬೇಕಾದರೆ ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳಬೇಕು. ವಿಡಿಯೋವನ್ನು ವೀಕ್ಷಿಸುವಾಗ ಅದನ್ನು ಬಿಡಬೇಡಿ. ಅದನ್ನು ನಿಮ್ಮ ನೋಟ್ಬುಕ್ ಅಥವಾ ಡೈರಿಯಲ್ಲಿ ಬರೆಯಿರಿ. ಯಾವುದು ಮುಖ್ಯವೋ ಅದನ್ನು ಬರೆಯಿರಿ. ರಸಗೊಬ್ಬರಗಳು ಮತ್ತು ಅವುಗಳ ಪ್ರಮಾಣದ ಬಗ್ಗೆ ನಾನು ವಿವರಿಸಿದ್ದನ್ನು ಬರೆಯಿರಿ. ಮನಸ್ಸಿಗೆ ತಲುಪಬೇಕು. ಒಂದು ಕಿವಿಯಲ್ಲಿ ಕೇಳುವುದು ಮತ್ತು ಇನ್ನೊಂದು ಕಿವಿಯಿಂದ ಅದನ್ನು ಬಿಟ್ಟು ಯಾವುದೇ ಪ್ರಯೋಜನವಾಗುವುದಿಲ್ಲ. ಕೇಳುತ್ತಿರುವಾಗ ನನಗೆ ಅರ್ಥವಾದಂತೆ ಭಾಸವಾಗುತ್ತದೆ, ಆದರೆ ನಾನು ಮರೆತು ಬಿಡುತ್ತೇನೆ. ಅದಕ್ಕಾಗಿಯೇ ನೋಡುವಾಗ ಅದನ್ನು ಬರೆಯಿರಿ. ಏನು ವಿವರಿಸಲಾಗಿದೆ ಅದನ್ನು ಬರೆಯಿರಿ. ಹೀಗೆ ಮಾಡುವುದರಿಂದ ನಿಮಗೆ ಅರ್ಥವಾಗುತ್ತದೆ. ಒಮ್ಮೆ ಕೇಳಿದ ನಂತರ ಚೆನ್ನಾಗಿ ಮಾತನಾಡುತ್ತಿದ್ದೇನೆ ಎಂದುಕೊಂಡರೆ ಯಾರಿಗೆ ಅರ್ಥವಾಗುತ್ತದೆ ಎಂದು ನೆನಪಾಗುವುದಿಲ್ಲ. ಬಂದಿರುವ ಸಮಸ್ಯೆಯನ್ನು ಪುನರಾವರ್ತಿಸೋಣ. ಆ ಸಮಸ್ಯೆಯ ಬಗ್ಗೆ ಮತ್ತೆ ಮತ್ತೆ ಕೇಳಿ. ಆದುದರಿಂದ ನೀವೆಲ್ಲರೂ ಚೆನ್ನಾಗಿ ಬರೆಯಿರಿ. ಎಲ್ಲಾ ಸುದ್ದಿಗಳನ್ನು ಅನುಸರಿಸುವ ಮೂಲಕ ಉತ್ತಮ ಪ್ರಯೋಜನವನ್ನು ಪಡೆದುಕೊಳ್ಳಿ. ನನಗೆ ಒಂದೇ ಒಂದು ಭರವಸೆ ಇದೆ, ನೀವೆಲ್ಲರೂ ಕೃಷಿ ವಿಜ್ಞಾನಿಗಳಾಗುತ್ತೀರಿ. ಪ್ರತಿಯೊಬ್ಬ ರೈತರು ಕೃಷಿಗೆ ಸಂಬಂಧಿಸಿದಂತೆ 100% ಜ್ಞಾನ ಹೊಂದಿರಬೇಕು. ಇದು ನನ್ನ ಆಶಯ. ದಯವಿಟ್ಟು ನನ್ನ ಪ್ರಯತ್ನಗಳನ್ನು ಬೆಂಬಲಿಸಿ. ಎಲ್ಲ ರೈತರಿಗೆ ವಿವರಿಸಿ. ಅನ್ನಪೂರ್ಣ ಅಗ್ರಿಸ್ಪೇಸ್ ಚಾನಲ್ಗೆ ತೋರಿಸಿ ಮತ್ತು ಚಂದಾದಾರರಾಗಿ. ಧನ್ಯವಾದ.